ಆತ್ಮೀಯ ಮಾಧ್ಯಮ ಮಿತ್ರರೇ, ಬಹಳ ನೋವಾಗುತ್ತೆ. ಯಾರು ಮುಂದೆ ಹೇಳ್ಕೊಳ್ಳೋದು, ಯಾರು ಕೇಳೋರಿಲ್ಲ. ಯಾರು ಕೇಳೋರಿಲ್ಲ ಅಂದರೆ ತಬ್ಲಿ ಅಂತ. ತಂದೆ ಇಲ್ಲ, ತಾಯಿ ಇಲ್ಲ, ತಬ್ಲಿ. ಇಡೀ ಕರ್ನಾಟಕ ತಬ್ಲಿ ಆಗಿದೆ. ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಅನ್ಯಾಯಗಳು ಯಾರೂ ಕೇಳೋರಿಲ್ಲ. ಶಾಸನಸಭೆಯಲ್ಲಿ ಅವರೂ ಕೇಳೋರಿಲ್ಲ, ವಿಧಾನ ಪರಿಷತ್ನಲ್ಲಿ ಅವರೂ ಕೇಳೋರಿಲ್ಲ, ಪಾರ್ಲಿಮೆಂಟ್ ಸದಸ್ಯರು ಅವರಿಗೆ ಅವ್ರ ನಾಲ್ಗೆನೇ ಇಲ್ಲ. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಗಂಡಸ್ತಾನೆ ಇದ್ದರೆ, ತಾಕತ್ತಿದ್ರೆ ಪಾರ್ಲಿಮೆಂಟ್ನೊಳಗೆ ಪ್ರಧಾನಮಂತ್ರಿ ಎದುರು ನಿಂತು ನಮ್ಗೆ ಅನ್ಯಾಯ ಆಗಿದೆ, ಸದಸ್ಯತ್ವ ಹೋದ್ರೂ ಚಿಂತೆ ಇಲ್ಲ, ಜೈಲಿಗೆ ಹಾಕಿದ್ರೂ ಚಿಂತೆ ಇಲ್ಲ, ಹೇಳಬೇಕಾಗಿತ್ತು. ನಾನೇ ಪಾರ್ಲಿಮೆಂಟ್ಗೆ ಹೋಗಿದ್ರೆ ಹುಚ್ಚೇಳಿಸ್ಬಿಡ್ತಿದ್ದೆ. ಕರ್ನಾಟಕದ ಬಗ್ಗೆ ಆಗಿರೋ ಅನ್ಯಾಯದ ಬಗ್ಗೆ ಹುಚ್ಚೇಳಿಸ್ತಾ ಇದ್ದೆ. ಯಾರು ಕೇಳೋರೇ ಇಲ್ವೇ? ಮನೆ ಯಜಮಾನೇ ಹಾಳಾಗೋಗಿರುವಾಗ ಯಾರು ಮುಂದೆ ಹೇಳ್ಕೊಳ್ಬೇಕು? ಭಾಳ ಕಷ್ಟ ಆಗಿದೆ. ಇದು ಕನ್ನಡ ನಾಡು, ಕರ್ನಾಟಕ ರಾಜ್ಯ. 56ರಲ್ಲಿ ಕರ್ನಾಟಕ ನಾಮಕರಣ ಆಯಿತು. 56ರಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ನಾಮಕರಣ ಆಗಿ 50 ವರ್ಷ ಆಗಿದೆ. ಕನ್ನಂಬಾಡಿ ಬಹಳ ವರ್ಷ ಆಯಿತು. ಕೃಷ್ಣರಾಜ ಒಡೆಯರು, ಟಿಪ್ಪು ಸುಲ್ತಾನ್ ಆ ಕಾಲದಲ್ಲಿ ಇದಾದ ಈ ನೀರು ನಮಗೆ ರೈತರಿಗೆ ಮಾತ್ರ ಅಂತ ಈ ನೀರು. ಆದರೆ ಬಂದ ಮೇಲೆ ಈ ನೀರನ್ನು ಬೆಂಗಳೂರಿಗೂ ತಗೊಂಡೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಅರ್ಧ KRS ನೀರು ಬೆಂಗಳೂರಿಗೆ ಹೊರಟೋಗುತ್ತೆ. ಇನ್ನು ಮಿಕ್ಕ ನೀರಿನಲ್ಲಿ ನಮ್ಮ ರೈತರ ಗತಿ ಏನು? ಎಲ್ಲಿ ರೈತರಿಗೆ ನೀರು ಬಿಡೋದು? ಎಲ್ಲಿ ಮಂಡ್ಯದ ರೈತರ ಗತಿ ಏನು? ಮೊದಲಿಂದಲೂ ಮಂಡ್ಯ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಬಹಳ ನೋವಾಗಿದೆ. ಶಂಕರೇಗೌಡರ ಕಾಲದಲ್ಲಿ ಮಾದೇಗೌಡರು ಏನು ರಣರಂಗ ನೋವಾಗ್ತಾ ಇದೆ. ಇದು ಸರ್ಕಾರ ನಡೆಸ್ತಕ್ಕಂಥವರು ಭದ್ರವಾಗಿ ತೀರ್ಮಾನ ತೆಗೆದುಕೊಳ್ಬೇಕು. ನಾವ್ಯಾರು ಸರ್ಕಾರದಲ್ಲಿ ಇಲ್ಲ. ನಾನೇ ಮುಖ್ಯಮಂತ್ರಿ ಆಗಿದ್ದರೆ ಇಷ್ಟೊತ್ತಿಗೆ ನಾನು ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ಮನೆಗೆ ಹೋದ್ರೂ ಚಿಂತೆ ಇಲ್ಲ, ನೀರು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಸುಮಾರು ಅನೇಕ ಮುಖ್ಯಮಂತ್ರಿಗಳು ನೋಡಿ ಬಂದೆ. KC ರೆಡ್ಡಿ ಅವರಿಂದ ಹಿಡಿದು, ನಿಜಲಿಂಗಪ್ಪನವರಿಂದ ಹಿಡಿದು, ಹನುಮಂತಯ್ಯನವರು, ಕಡಿದಾಳ್ ಮಂಜಪ್ಪ, ದೇವರಾಜ ಶ್ರೀರೇಂದ್ರ ಒಂದೇ ಸಮಕ್ಕೆ ನೋಡ್ಕೊಂಬಂದೆ. ನಮಗಿವತ್ತು ದಿಕ್ಕಿಲ್ದಂಗೆ ಆಗಿದೆ. ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಯವರು ಭದ್ರವಾಗಿರಬೇಕು. ಇವರು ಸ್ವಲ್ಪ ಅಳ್ಳಾಡ್ತಾ ಇದೆ, ಭದ್ರವಾಗಿರಬೇಕು. ಅಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸು ಮತ್ತು ತಮಿಳುನಾಡಿನ ವಿಜಯ್ ಇಬ್ಬರು ಒಂದಾಗಿದ್ದಾರೆ. ಅವ್ರನ್ನ ನೆಂಟಿಸ್ತಾನಕ್ಕೋಸ್ಕರವಾಗಿ ನಮ್ಮನ್ನು ಬಲಿ ಕೊಡೋದು ಬೇಡ, ನಮ್ಮ ರಾಜ್ಯವನ್ನು ಬಲಿ ಕೊಡೋದು ಬೇಡ. ಈಗೇನು ಅವರು ಪ್ರತಿದಿನ ಮೊದಲು 12 ಅಂತ ಅಂದಿದ್ರು, ಈಗ 9:15 ಬಂದಿದ್ದಾರೆ. ಸುಮಾರು 16 TMC ನೀರು ಹೊರಟೋಗುತ್ತೆ. ಮಂಡ್ಯಕ್ಕೆ ನೀರಿಲ್ಲ, ಬೇರೆ ಊರುಗಳಿಗೆ ನೀರಿಲ್ಲ. ಈ ಪರಿಸ್ಥಿತಿ ಇದೆ. ಮತ್ತು ಕರ್ನಾಟಕದ ಜನ ನಮಗೇನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿದ್ದಾರೆ. ಮಹದಾಯಿ, ಕಳಸ ಬಂಡೂರಿ, ಉತ್ತರ ಕರ್ನಾಟಕ ಜನ ಭಾರಿ ಎಚ್ಚರಿಕೆಯಿಂದ ಬೀದಿ ಬರವಿಗೆ ಹೋರಾಟ ಮಾಡ್ತವ್ರು. ಯಾರು? ರೈತ ಸಂಘದವರು, ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು. ಯಾರೂ ಬೇರೆಯವರು ಬೀದಿಗೆ ಬರ್ತಾ ಇಲ್ಲ. ಅಸೆಂಬ್ಲಿ ನಮಗೆ ಪ್ರಾಮುಖ್ಯವಾದ್ದು. ಅಸೆಂಬ್ಲಿಯಲ್ಲಿ ಒಂದು ಅದ್ಭುತವಾಗಿ ಇಬ್ಬರು ಕೂತ್ಕೊಂಡು ಗಂಭೀರವಾಗಿ ಒಂದು ತೀರ್ಮಾನವನ್ನು ಮಾಡಬೇಕಾಗಿತ್ತು. ಅವರು ಆ ಕಡೆ, ಇವರು ಈ ಕಡೆ. ವಿಧಾನಸಭೆ ಅದರ ಗಾಂಭೀರ್ಯ, ಗೌರವ ಎಲ್ಲ ಹೊರಟೋಯ್ತು. ಈಗ
ಯಾರ ಮುಂದೆ ನಾವು ಕೇಳೋದು? ಶಾಸನ ಸಭೆಯಲ್ಲಿ ಸುದೀರ್ಘವಾಗಿ ಮಹದಾಯಿ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಮೇಕೆದಾಟು ಬಗ್ಗೆ, ಕಾವೇರಿ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಮಾತನಾಡಬೇಕಾಗಿತ್ತು. ಪಾರ್ಲಿಮೆಂಟ್ ಸದಸ್ಯರುಗಳು ಮಾತನಾಡ್ತಾ ಇಲ್ಲ. ನಾವು 27ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದ ಪಾರ್ಲಿಮೆಂಟ್ ಸದಸ್ಯರನ್ನು ಬಹಿರಂಗವಾಗಿ ಹರಾಜಾಕ್ತೀವಿ. ಎಲ್ಲರನ್ನೂ ಬಹಿರಂಗವಾಗಿ ಹರಾಜಾಕಿ ಅವರ ಬೇಡ ಅವ್ರು ನಮಗೆ ಅಂಥೇಳಿ ಯಾರಾದರೂ ಅವರನ್ನು ಕೊಂಡ್ಕೊಳ್ಳೋದಾದರೆ ಬಹಿರಂಗ ಹರಾಜಿಗೆ ಇವತ್ತು 25, ನಾಳೆ 26, 27ನೇ ತಾರೀಕು 12:30 ಗಂಟೆಗೆ ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಹರಾಜಾಗ್ತೀವಿ. ಜೇಬಲ್ಲಿ ದುಡ್ಡು ಇಟ್ಕೊಂಬನ್ನಿ, ನೀವು ತಗೊಳ್ಳೋದಾದ್ರೆ ತಗೊಳ್ಬೋದು, ತಗೊಳ್ಳದೇ ಇದ್ದರೆ ಇವ್ರು ಯಾರಿಗೂ ಬೇಕಾಗಿಲ್ಲ ಅನ್ನೋದಾದರೆ ಅದನ್ನು ಹೇಳಿ. ಒಟ್ಟಾರೆ ನಾವು ಇವ್ರನ್ನ ಬಹಿರಂಗವಾಗಿ ಹರಾಜಾಗ್ತೀವಿ. ಇದು ಸ್ಪಷ್ಟವಾಗಿ ಇಡೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ ಯಾರು ಬೇಕಾದರೂ ಬಂದು ಈ ನವರತ್ನಗಳನ್ನು ಇದು ವ್ಯಾಪಾರ ಮಾಡ್ಬೋದು. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕವಾಗಿ ಎಲ್ಲರನ್ನೂ ಹರಾಜಾಗ್ತೀವಿ, ಹರಾಜು ಕೂಗ್ತೀವಿ. 1 ಸಾರಿ, 2 ಸಾರಿ, 3 ಸಾರಿ. 3 ಸಾವಿರ ತಗೊಳ್ಳಿಲ್ಲ ಅಂತಂದರೆ ಬುಟ್ಟಿಗೆ ಹಾಕ್ತೀವಿ. ಅವ್ರ ಹಣೆ ಬರವಿ ಇಷ್ಟು ಅಂತೇಳಿ. ಆ ದೃಷ್ಟಿಯಿಂದ ಇದು ಭಾಳ ಅದ್ಭುತವಾದಂಥ ಚಳುವಳಿ. 27ನೇ ತಾರೀಕು ನಾವು ಮಾಡ್ತೀವಿ. ಇದರಿಂದ